ಹಾಯ್ ಹಲೋ ನಮಸ್ಕಾರ ಗುರು. ನೀವು ನೋಡ್ತಾ ಇದ್ದೀರಾ ವಿಷನ್ ಕನ್ನಡ. ನಾನು ನಿಮ್ಮ ವಿಷನ್ ಕನ್ನಡಿಗ. ಗುರು 45 ದಿನವರೆಗೂ ಈ ಮಾರಿಗೋಲ್ಡ್ ವೆರೈಟಿದು ವಿಡಿಯೋಸ್ ಹಾಕಿದ್ನಿ, 2-3 ವಿಡಿಯೋ. ಅದಾದಮೇಲೆ ಯಾವುದೇ ಒಂದು ವಿಡಿಯೋ ಕೂಡ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದರೆ, ಮಾಮೂಲಿ ಟೊಮೊಟೊಕ್ಸ್ ಏನೇನು ಸ್ಪ್ರೇ ಮಾಡ್ತಾ ಇದ್ನೋ, ಏನೇನು ಬೇಸಾಯ ಬಿಡ್ತಾ ಇದ್ನೋ ಅದನ್ನೇ ನಾರ್ಮಲ್ಲಾಗಿ ಇದಕ್ಕೂ ಬಿಡ್ತಾ ಇದ್ನಿ. ಸೊ ಅದಕ್ಕೋಸ್ಕರ ಇದ್ರದ್ದೇ ಸಪ್ರೇಟಾಗಿ ಏನಕ್ಕೆ ಬೇಕು, ಸುಮ್ಮನೆ ಅನ್ವಾಂಟೆಡ್ಡಾಗಿ ಏನಕ್ಕೆ ವೀಡಿಯೋಸ್ ಹಾಕೋದು ಅಂತೇಳ್ಬಿಟ್ಟು ಹಾಕಿರಲಿಲ್ಲ. ಸೊ ಇವತ್ತು ಯಾಕೋ ಒಂದು ಸಪ್ರೇಟಾಗಿ ಈ ಮಾರಿಗೋಲ್ಡ್ ವೆರೈಟಿ ಈ ಬೆಳೆ ಮೇಲೇ ಇನ್ನೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಸೊ ವಿಡಿಯೋ ಮಾಡೋಣ ಅಂತ ಬನ್ನಿ. ಈ ಮಾರಿಗೋಲ್ಡ್ ವೆರೈಟಿ ಹೇಳೋದಾದರೆ, ಒಂದು ಆಲ್ರೆಡಿ ಇವಾಗ ಟೊಮೊಟೊಗೆ ಏನೇನು ಸ್ಪ್ರೇ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ವೀಡಿಯೋಸ್ ಹಾಕಿದ್ದೀನೋ, ಪ್ರತಿಯೊಂದು ವಿಡಿಯೋದಲ್ಲಿ ಏನೇನು ಪೆಸ್ಟಿಸೈಡ್ಸ್ ಹೇಳಿದ್ದೀನೋ ಅದೇ ಪೆಸ್ಟಿಸೈಡ್ಸ್ನೇ ಇದಕ್ಕೂ ಸ್ಪ್ರೇ ಮಾಡಿದ್ದೀನಿ. ಬಟ್ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಮಾಡಿ ಈ ಹೂ ಗಿಡಕ್ಕೆ ಹೊಡಿತೀನಿ, ಸ್ವಲ್ಪ ಕಾನ್ಸಂಟ್ರೇಷನ್ನಾಗಿ ಟೊಮೊಟೊ ಬೆಳೆಗೆ ಹೊಡಿತೀನಿ. ಇನ್ನು ನೆಕ್ಸ್ಟು ಬೆಳೆ ಯಾವ ಥರ ಐತೆ ಅಂತ ನೋಡೋದಾದರೆ, ನೀವು ನೋಡ್ತಾ ಇದ್ದೀರಾ ಈ ಸ್ಟೇಜಾಗಿ ಐತೆ. 45 ದಿನಕ್ಕೆ ವೀಡಿಯೋ ಮಾಡಿದ್ದು. ಇವಾಗ ಅಪ್ರಾಕ್ಸಿಮೇಟು 3 ದಿನ ಕಮ್ಮಿ 2 ತಿಂಗಳಾಗಿದೆ. ಮಾರಿಗೋಲ್ಡ್ ವೆರೈಟಿ ಇದು ನೋಡ್ರಿ, ಎಲ್ಲ ಮಗ್ಗು ಸ್ಟಾರ್ಟ್ ಆಗೈತೆ. ಮಗ್ಗು ಇನ್ನೂ ಕೆಲವು ಗಿಡಗಳಲ್ಲಿ ಇವಾಗ ಮಗ್ಗು ಬಿಡ್ತಾ ಇದೆ. ಆದಷ್ಟು ನೀರು ಜಾಸ್ತಿ ಬಿಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀರು ಆದಷ್ಟು ಜಾಸ್ತಿ ಬಿಡ್ತೀನಿ. ಇನ್ನೊಂದು ಹೇಳಬೇಕು ಅಂದರೆ, ಆಲ್ಮೋಸ್ಟ್ ಮಲ್ಚಿಂಗ್ ಯಾರ್ಯಾರು ಹಾಕಿರ್ತೀರೋ ನೀರು ಎಲ್ಲೆಲ್ಲಿ ಹೋಗ್ತಾವೆ ಎಲ್ಲೆಲ್ಲಿ ಹೋಗ್ತಾ ಇಲ್ಲ ಅಂತ ನೋಡ್ಕೊತಾನೆ ಇರಬೇಕು. ನಾನು ಅಷ್ಟು ನೋಡಿನೂ ಇಲ್ಲಿ ನೋಡ್ಬೋದು ನೀವು 2-3 ಗಿಡ ಬಾಡಿದ್ದಾವೆ. ಇದಕ್ಕೆ ಇನ್ನು ಸಾಯಂಕಾಲ ಕ್ಲೀನಾಗಿ ಏನಾದರೂ ತಗೊಂಡು ಕುಚ್ಚಿ ಡ್ರಿಪ್ನ ನೀರು ಚೆನ್ನಾಗಿ ಹರಿಯೋ ಥರ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಬಟ್ ಡ್ರಿಪ್ಪು ವೇಸ್ಟ್ ಆಗ್ತೈತೆ. ಏನಾದರೂ ತಗೊಂಡು ಕುಚ್ಚಿದ್ರೆ ಡ್ರಿಪ್ಪು ಹಾಳಾತೈತೆ. ಬಟ್ ಬೇರೆ ವಿಧಿ ಇಲ್ಲ. ನಮಗೆ ಕಳೆ ನಿವಾರಣೆ ಆಗಬೇಕು. ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಇಳುವರಿನೂ ಒಂಚೂರು ಜಾಸ್ತಿ ಬರೋದ್ರಿಂದ ಕುಚ್ಚಿದ್ರೂ ಪರವಾಗಿಲ್ಲ. 2-3 ಹೆಂಗೆ ಮಾಡಿದ್ರೂ ಡ್ರಿಪ್ಪು ಇನ್ಲೈನ್ ಬರೋದು ಒಂದು 2-3 ಬೆಳೆ ಅಷ್ಟೇ. ಯಾವ ಥರ ಮಾಡಿದ್ರೂ ಇನ್ಲೈನು, ನಾವು ರೈತರು ಏನು ಇನ್ಲೈನ್ ಡ್ರಿಪ್ ಹಾಕ್ತಿರೋ ಬೇಸಾಯಗಳು ಬಿಡೋದಕ್ಕೆ ಈಗನೋ ಯಾವ ಥರ ಆದ್ರೂ 2-3 ಬೆಳೆ ಬರ್ತೈತೆ ಅಷ್ಟೇ. ಈ ಬೇಸಾಯಗಳು ಬಿಡೋದು ಅಥವಾ ಏನಾದರೂ ಜೀವಾಮೃತ ಇಂಥವು ಬಿಡ್ತೀರಿ ಅಂದ್ರೂ ಅಷ್ಟೇ, ಇಲ್ಲ ಮಾಮೂಲಿ ಮೂಟೆ 50 kg ಮೂಟೆ ಗಟ್ಟಿ ಬೇಸಾಯ ತಂದು ಅದನ್ನು ಬೆರೆಸಿ ಬಿಡೋದು, ಇವೇ ಆಗಲಿ. ಇವು ಬಿಟ್ಟಾಗ ನಾರ್ಮಲಾಗಿ 1-2 ಬೆಳೆ ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಕ್ಲೋಸ್ ಆಗುತ್ತವೆ. ಡ್ರಿಪ್ಗಳೆಲ್ಲ ಎತ್ತಿ, ಇಲ್ಲ ಕೆಲವರು ಆ್ಯಸಿಡ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ತಾರೆ. ಕೆಲವರು ಗುಜರಿಗೆ ಹಾಕಿ ಹೊಸ ಡ್ರಿಪ್ಪು ತಗೊತಾರೆ. ಹಂಗೆ ಮಾಡೋರು ಇರ್ತಾರೆ, ಹಿಂಗೆ ಮಾಡೋರು ಇರ್ತಾರೆ. ಆ್ಯಸಿಡ್ ಟ್ರೀಟ್ಮೆಂಟು ಮಾಡಿದ್ರೂ ಅಷ್ಟೊಂದು ಕೆಲಸ ಮಾಡಲ್ಲ ಅಂಥೇಳಿ ನಾನು ಸುಮಾರು ಜನದ ಹತ್ರಕ್ಕೆ ವಿಚಾರಿಸಿದ್ನಿ. ಆ್ಯಸಿಡ್ ಟ್ರೀಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿ ಆಗ್ತವೆ ಡ್ರಿಪ್ಪುಗಳು ಅಂದರೆ, ಯಾರೋ ಒಂದಿಬ್ಬರು ಮಾತ್ರ ಚೆನ್ನಾಗಿ ಆಗ್ತವೆ ಅಂತಂದರೆ, ಒಂದು 7-8 ಜನ ಏನಕ್ಕೆ ಮಾಮೂಲಿ ಎಷ್ಟು ಇದು ಮಾಡಿದ್ರೂ ಪೂರ್ತಿ ಹೋಗಲ್ಲ, ಸುಮ್ಮನೆ ಹಂಗೆ ತೊಟ್ಟುಗಳು ಒಂದು 2-3 ದಿನ ಇಡ್ತವೆ, ಅದಾದಮೇಲೆ ಮತ್ತೆ ಬಂದಾತವೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಏನು ಆ್ಯಸಿಡ್ ಟ್ರೀಟ್ಮೆಂಟ್ ಮಾಡಿಲ್ಲ. ಎಲ್ಲೆಲ್ಲಿ ನೀರು ಹೋಗ್ತಾ ಇಲ್ಲ ಎಲ್ಲ ಪಿನ್ನ ತಗೊಂಡು, ಸೇಫ್ಟಿ ಪಿನ್ನು ಇಲ್ಲ ಬೇರೆ ಏನಾದರೂ ಕುಚ್ಚೋದಕ್ಕೆ ತಗೊಂಡು ಸ್ಕ್ರೂ ಅಂಥದ್ದು ಎಲ್ಲ ತುತ್ತಗ್ಲಿಕ್ತೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ಅರ್ದು ಅದು ಸಣ್ಣಗೆ ಆತ ಮಾಮೂಲಿ ಇನ್ಲೈನ್ ಡ್ರಿಪ್ಪಾಗಿ ಯಾವ ಥರ ರೀತಿ ಅರ್ತೈತೋ ಆ ರೀತಿನೇ ಅರಿಯಕ್ಕೆ ಹಿಡಿತೈತೆ. ಸೊ ಇನ್ನೊಂದು ಮೇಯ್ನ್ ಮ್ಯಾಟ್ರ್ ಏನು ಅಂದರೆ, ಯಾರೇ ಆಗಲಿ ನೀವು ಬೇಸಾಯ ಮಾಡ್ತಾಯಿದ್ದು, ಕೆಲವ್ರು ಹೇಳ್ತಾರೆ ಗಂಧದ ಮರಗಳು ಉಣ್ರಿ ಲಾಂಗ್ ಟರ್ಮಾಗಿ ಫಸಲು ಬರ್ತೈತೆ, ಶಾರ್ಟ್ ಟರ್ಮಾಗಿ ಚಿಲ್ಲರೆ ಬೆಳೆಗಳು ಹಾಕ್ಕಂತ ಇರ್ರಿ ಅಂತ ಹೇಳ್ತಾರೆ. ನಾನು ಅದನ್ನ ಯಾವುದನ್ನು ಒಂದು ರೇಂಜ್ಗೆ ಒಪ್ಪಲ್ಲ. ಯಾಕೆ ಅಂದರೆ, ಗಂಧದ ಮರಗಳು ಕಾಡು ಜಾತಿ. ಯಾವ ರೀತಿ ಅಂದರೆ, ಇವಾಗ ಈ ಸಾಲುಗಳ ಮಧ್ಯದಾಗ ಒಂದೊಂದು ಗಂಧದ ಮರ ಇತ್ತು ಅಂದರೆ ಆಲ್ಮೋಸ್ಟ್ ಅಲ್ಲಿ ಸುತ್ತೂರ ಒಂದು 10 ಅಡಿ ರೇಡಿಯಸ್ ಆಗ, ಆ ಗಿಡದ ಸುತ್ತೂರ 10 ಅಡಿ ರೇಡಿಯಸ್ ಆಗ ಏನು ಬೆಳೆನೂ ಚೆನ್ನಾಗಿ ಆಗಲ್ಲ, ಗ್ರೋತು ಬರಲ್ಲ. ಅಷ್ಟೊಂದು ನಾವು ಅನ್ಕೊಳ್ಳೋ ಅಷ್ಟೊಂದು ನಾರ್ಮಲ್ ಬೇರೆ ಕಡೆ ಬಿಟ್ಟಂಗೆ ಇಳುವರಿನೂ ಬಿಡಲ್ಲ. ಸೊ ಯಾರು ಆ ಥರ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಹೆಂಗಾತೈತೆ ಅಂದರೆ, ಈ ಕೆಲವ್ರು ಹೇಳ್ತಾಯಿದ್ರು ಈ ಏನೋ ಕುರಿ ಶೆಡ್ ಕೆಳಗಡೆ ಕೋಳಿದು ಮಾಡೋದು, ಕುರಿ ಕೋಳಿ ಎರಡೂ ಲಾಭ ಬರ್ತೈತೆ ಅಂತ ಕೆಲವ್ರು ಹೇಳ್ತಾಯಿದ್ರು. ಅದು ಅಷ್ಟೇ, ಯಾವುದೇ ಕಾರಣಕ್ಕೂ ನಮ್ಮ ರೈತರು ಕುರಿ ಶೆಡ್ಡು ಮಾಮೂಲಿ ಹೈಟೆಕ್ ಶೆಡ್ ಕೆಳಗಡೆ ಕೋಳಿ ಮಾಡ್ತೀನಿ ಅಂದರೆ ಅದು ಮಾಡೋಕ್ಕೆ ಹೋಗ್ಬೇಡ್ರಿ. ಕುರಿಕ ಕೆಮ್ಮು ಜಾಸ್ತಿ ಆಗ್ತೈತೆ. ಆ ರೀತಿ ಇದರಲ್ಲೂ ಸುಮ್ಮನೆ ಯಾವುದು ಈ ಸೊಪ್ಪು, ದಂಟು ಸೊಪ್ಪು, ಕೊತ್ತಂಬರಿ ಸೊಪ್ಪು ಸೆಂಟ್ರಲ್ ಚಲ್ತೀರಿ ಅಂದರೆ ಅದಾಗ್ಬೋದು, ಆತೈತೆ. ಅದು ಬಿಟ್ಬಿಟ್ಟು ನಂಗೆ ಲಾಂಗ್ ಟರ್ಮ್ 10-12 ವರ್ಷದಾಗ ನಂಗೆ
ಗಂಧದ ಮರಗಳು ಬೇಕು. ಸೊ ಸೆಂಟ್ರಾಗಿ ಹಾಕ್ಬಿಟ್ಟು ಸುತ್ತೂರ ಎಲ್ಲ ಚಿಲ್ಲರೆ ಬೆಳೆಗಳು ಇಕ್ಕೊಂಡು ಮಾಡ್ಕೊತೀನಿ ಅಂದ್ರೆ ಅದು ನಡೆಯಲ್ಲ. ಆದ ನಂತರ ಜಾಗಗಳು ಹೋಗಿದ್ದಿದ್ದು ನಾಯಿಗಳು ಮುರಿದಾಕಿದ್ವು ಅಂತ ಹೇಳಿದ್ನಲ್ಲ, ಆ ಜಾಗಗಳಕ್ಕ ಎಲ್ಲ ನೋಡ್ಬೋದು. ಚೆಂಡು ಹೂವು ಉಣಿದ್ದೀನಿ. ಚೆಂಡು ಗಿಡ ಅದಕ್ಕಿಂತ ದೊಡ್ಡದಾಗೈತೆ. ಚೆಂಡು ಹೂವು ಫುಲ್ಲು ಗ್ರೋತ್ ಬರ್ತೈತಿ. ಯಾರ ಹತ್ರ ಬಂಡವಾಳ ಜಾಸ್ತಿ ಇರಲ್ಲ, ಪಕ್ಕ ಕರೆಕ್ಟ್ಗೆ ಚೆಂಡು ಹೂವು ಹಾಕ್ರೆ ನೀವು ಹಾಕಿರೋ ಬಂಡವಾಳ ಆದರೂ ಎತ್ಬೋದು. ಇಲ್ಲಿ ಅಷ್ಟೇ ಎಲೆಕೋಸು ಐತೆ. ಎಲೆಕೋಸು ಮಿಸ್ಸಾಗಿ ಒಂದು ನಾರು ಬಂದಿತ್ತು, ಅದನ್ನೇ ಉಣಿದ್ದೀನಿ. ಮನೆಗೆ ಆಗ್ಬೋದು ಅಷ್ಟೇ. ಅದು ನೋಡ್ಬೋದಾ. ಈ ಲೆವೆಲ್ಗೆ ತರಬೇಕು ಅಂದರೆ ಮೇಯ್ನ್ ನಾನು ಬೇಸಾಯ ಬಿಟ್ಟಿದ್ದು ಕಂಟಿನ್ಯೂಸ್ ಆಗಿ 24 50 ಮೂಟೆದು ಗಟ್ಟಿ ಬೇಸಾಯ ತಂದು 50 kgದು ನಾರ್ಮಲಾಗಿ ಒಂದು 5 ದಿನ 6 ದಿನಕ್ಕೆ ಒಂದು ಸಲ ನೆನೆಸಿ ಮೇಲಿರೋ ತಟ್ ನೀರನ್ನ ಬಿಡೋದು. ಫುಲ್ಲು ಕೆಳಗಡೆ ಸೆಟ್ಲಾಗಿರ್ತೈತಲ್ಲ ಯಾವುದೋ ಫುಲ್ಲು ಈ ಸುಣ್ಣ ಅಂತದೋ, ಇದನ್ನ ಎತ್ತಿ ಮೂಲಕ ಇಲ್ಲಾಂದರೆ ಮಾಮೂಲಿ ಇವಾಗ ಬೇರೆ ಇನ್ನೊಂದು ಐಶ್ವರ್ಯ ಬೆಳೆ ಇಕ್ಬೇಕು, ಐಶ್ವರ್ಯ ವೆರೈಟಿ, ಅದಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಅದರಿಂದ ಏನೇ ಆಗಲಿ ಸೊ ಆದಷ್ಟು ಗ್ರೋತ್ ತೊಗೊಳಕ್ಕೆ ಟ್ರೈ ಮಾಡಿರಿ. ಗ್ರೋತು ಹೂವು ವಿಚಾರದಲ್ಲಿ ನೀವು ಎಷ್ಟು ಸಲ ಕೊಯ್ದ್ರೂ ಸೈಜ್ ಬರಬೇಕು, ಅದಕ್ಕಷ್ಟು ತಾಕತ್ತಿರಬೇಕು, ಅಷ್ಟು ಶಕ್ತಿ ಇರಬೇಕು ಗಿಡಕ್ಕೆ. ಆ ಥರ ಟ್ರೈ ಮಾಡ್ಕೊಳ್ರಿ. ಸೊ ಆಲ್ಮೋಸ್ಟ್ ಒಂದೂವರೆ ಅಡಿ, ಒಂದೊಂದು ಹತ್ರ 2 ಅಡಿ ಐತೆ. 1.5 ಅಡಿ ಅಪ್ರಾಕ್ಸಿಮೇಟ್ 1.5 ಅಡಿ ತಗೊಂಡ್ರು 1.5 ಅಡಿ ಐತೆ. ಇದಕ್ಕೂ ಗಮ್ ಶೀಟ್ಗೆ ಹಾಕಬೇಕು. ಗಮ್ ಶೀಟ್ಗೆ ಹಾಕಿದ್ರೆ ಬೆಸ್ಟು. ಯಾವುದು ಒಂದು ಏನೋ ಟ್ರಿಪ್ಸು, ಮೈಟ್ಸು, ಏಪಿಡ್ಸು, ಹುಳುಗಳು ಇಂಥವು ಯಾವಾದರೂ ಬಂದರೆ ನನಗೆ ಬೇಗ ಗೊತ್ತಾಗ್ತೈತೆ. ಸೊ ಅದರಿಂದ ಇದಕ್ಕೂ ಗಮ್ ಶೀಟ್ಸ್ ತಂದಾಕ್ತೀನಿ. ಇನ್ನೂ ಹೂಗಳು ಅರಳಿಲ್ಲ, ಎಲ್ಲ ಇನ್ನೇನು ಅರಳೋ ಸ್ಟೇಜು. ಇನ್ನೊಂದು 15ರಿಂದ 20 ದಿನ ಹೂಗಳು ಅರಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇನ್ನೇನಪ್ಪ ವಿಷಯ ಅಂದರೆ, ಸೆಂಟ್ರಲ್ಲೆಲ್ಲ ಕಳೆ ನಮ್ಮ ತಂದೆಯವರೇ ಎಲ್ಲ ಕಿತ್ತಾಕಿರೋದು. ಇದರಲ್ಲಿ ಮಾತ್ರ ತುಂಗುಲಿದ್ರೆ ಮಾತ್ರ ಜಾಸ್ತಿ ತಲೆನೋವು. ಎಷ್ಟು ಸಲ ಕೇಳ್ತೀರಾ ನೀವು ಕಳೆ, ಅಷ್ಟು ಸಲ ಬರ್ತೈತೆ ಕಳೆ. ಏನು ಮಾಡಿದ್ರೂ ಅದನ್ನು ಹೋಗ್ಸೋಕ್ಕಾಗಲ್ಲ. ಯಾವುದಾದ್ರೂ ತುಂಗುಲ್ಕೆ ಸಪ್ರೇಟ್ ಒಂದು ಮದ್ದಿದ್ರು ಹೊಡೆದ್ರೂ ನನಗೆ ಡೌಟ್ ಏನಂದರೆ, ತುಂಗುಲ್ಗೆ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೈತೆ ಅಂದರೆ ನೆಕ್ಸ್ಟ್ ಇನ್ನೊಂದು ಬೆಳೆ ಇಕ್ಕಿದಾಗ ಮಾಮೂಲಿ ನಾವು ಇಕ್ಕೋ ಮೇಯ್ನ್ ಬೆಳೆಗೆ ಅದು ಡ್ಯಾಮೇಜ್ ಮಾಡ್ದಿರ ಇರ್ತೈತೆ ಅನ್ನೋದೇ ನಂಗೆ ಇವಾಗ ಭಯ. ಇಲ್ಲ ಅಂದಿದ್ರೆ ಆಲ್ರೆಡಿ ಇಷ್ಟೊತ್ತು ಹರ್ಬಿಸೈಡ್ ಹೊಡೆದಾಕೇನೆ, ಕಳೆ ಮದ್ದು. ಸೊ ಎಲ್ಲ ರೈತರು ಆದಷ್ಟು ಕಳೆ ಮದ್ದು ಹೊಡಿದೆ ಕೂಲಿ ಆಳುಗಳಾದರೂ ಸರಿ, ಇಲ್ಲ ನೀವೇ ಆದರೂ ಸರಿ ಕಳೆನ ನಿವಾರ್ಸೋಕ್ಕೆ ಟ್ರೈ ಮಾಡಿರಿ. ಆ ಕಳೆನ ನಿವಾರಿಸೋದಕ್ಕೋಸ್ಕರನೇ ಮಲ್ಚಿಂಗು ಅಂತೇಳೋದು. ಪರವಾಗಿಲ್ಲ, ಮೈಕ್ರಾನ್ಸು ಒಂದು 30 ಮೈಕ್ರಾನು, 30 ಮೈಕ್ರಾನು, ಇಲ್ಲ 50 ಮೈಕ್ರಾನು ಇಂಥವು ಹಾಕ್ಕೊಂಡ್ರೂ ಕಾಸ್ಟ್ಲಿ ಆಗ್ತೈತೆ. ಬಟ್ ಆ ದುಡ್ಡು ನಿಮ್ಗೆ ಕಳೆ ಒರೆಸೋದ್ರಲ್ಲಿ ಅರ್ಧ ಕೂಡ ಆಗಿರಲ್ಲ ಮಲ್ಚಿಂಗ್ ಪೇಪರು, ಹಂಗಿರ್ತೈತೆ. ಸೊ ಭೂಮಿ ಗಿಡ ಕ್ಲೀನ್ ಮಾಡೋ ಹೊತ್ನಾಗೂ ಅಷ್ಟೇ ಯಾವುದೇ ಒಂಚೂರು ಮಲ್ಚಿಂಗ್ ಶೀಟ್ನ ರೋಟ್ರಿ ಮಾತ್ರ ಒಡ್ಸೋಕೆ ಹೋಗ್ಬಿಡ್ರಿ, ಭೂಮಿ ಹಾಳಾಗೋತೈತೆ. ಕಿತ್ತಾಕೋ ಹೊತ್ನಾಗ ಮಲ್ಚಿಂಗ್ ಪೇಪರ್ನ ಕರೆಕ್ಟಾಗಿ ಒಂದು ನೀರು ಬಿಟ್ಟು ಕಿತ್ತಾಕೊಳ್ರಿ. ಇಲ್ಲಾಂದ್ರೆ ಮಳೆ ಬಿದ್ದಿದ್ದು 1 ದಿನ 2 ದಿನ ಬಿಟ್ಕೊಂಡು ಕಿತ್ಕೊಳ್ರಿ, ಕ್ಲೀನಾಗಿ ಬರ್ತೈತೆ. ಮಣ್ಣು ಹಾಕೋದು ಅಷ್ಟೇ ಪೂರ್ತಿ ಹಾಕ್ಬೇಡ್ರಿ ಯಾರೇ ಆಗಲಿ. ಇವಾಗ ಉಣ್ತಾ ಇರೋರು ಪೂರ್ತಿ ಮಲ್ಚಿಂಗ್ ಪೇಪರ್ ಮೇಲೆ ಜಾಸ್ತಿ ಮಣ್ಣು ಹಾಕಿ ಫುಲ್ ಕ್ಲೋಸ್ ಮಾಡೋಕೋದು ಮಾಡಿಬಿಡ್ರಿ. ಸುಮ್ಮನೆ ಲೈಟಾಗಿ ಮಲ್ಚಿಂಗ್ ಪೇಪರ್ನ ಹಿಡ್ಕೊಳ್ಬೇಕು, ಆ ಲೆವೆಲ್ಗೆ ಹಾಕ್ರಿ ಸಾಕು. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಬೇಸ್ಗೆ ಇವಾಗ ಅಟ್ ಪ್ರೆಸೆಂಟ್ ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ 12 ಗಂಟೆ ಆಗೈತೆ. 12 ಗಂಟೆಯಲ್ಲಿ ನಾನು ನಿಂತಿರೋ ಪ್ಲೇಸಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಐತೆ. ನಮಗೆ ತಡಿಯೋಕ್ಕಾಗ್ತಾ ಇಲ್ಲ, ಇನ್ನು ಆ ಗಿಡಗಳು ಹೆಂಗೆ ತಡಿಬೇಕು. ಸೊ ಆದ್ದರಿಂದ ಆದಷ್ಟು ನೀರು ಜಾಸ್ತಿ ಬಿಡ್ರಿ. ಜಾಸ್ತಿ ಜಾಗಕ್ಕೆ ಬೆಳೆ ಇಕ್ಬಿಟ್ಟು ಕಮ್ಮಿ ನೀರು ಬಿಟ್ಟು ಕಮ್ಮಿ ಫಸಲು ತಗೊಳೋದಕ್ಕಿಂತ ಕಡಿಮೆ ಜಾಗಕ್ಕೆ ಬೆಳೆ ಇಕ್ಕಿ ಕಡಿಮೆ ಬಂಡವಾಳ ಹಾಕಿ ನೀರು ಚೆನ್ನಾಗಿ ಬಿಡ್ರಿ. ಇವಾಗ ಅಟ್ ಪ್ರೆಸೆಂಟು ಮಳೆ ಬೀಳೋವರೆಗೂ ಯಾರೇ ಆಗಲಿ ನೀರು ಚೆನ್ನಾಗಿ ಬಿಡಲೇಬೇಕು, ಇಲ್ಲ ಅಂದರೆ ಫಸಲುಗಳು ನೇವಾಗಿ ಬರೋಲ್ಲ. ಅಕಸ್ಮಾತ್ ಈ ಹೂ ಗಿಡದ ವಿಚಾರದಲ್ಲಿ ಬರೋದಾದರೆ, ಏನಾದರೂ ನೀರು ನೀವು ಕಮ್ಮಿ ಬಿಟ್ಟಿದ್ದೀರಾ ಅಂದರೆ ಹೂಗಳು ಫುಲ್ಲು ಸೈಜ್ ಕಮ್ಮಿ ಬರ್ತವೆ, ಜಾಸ್ತಿ ಸೈಜು. ಯಾವ ರೀತಿ ಅಂದರೆ ಮಾಮೂಲಿ ಒಂದು ಫಸ್ಟ್ ಕೊಯ್ಲಾಗ ಮಾತ್ರ ಸ್ವಲ್ಪ ದಪ್ಪಗೆ ಬರ್ತವೆ, ಸೆಕೆಂಡ್ ಕೊಯ್ಲಿಂದ ಫುಲ್ ಸಣ್ಣ ಆಗೋತೈತೆ, ರೇಟ್ ಕೂಡ ಇರಲ್ಲ ಅಂಥವಕ್ಕೆ. ಆದ್ದರಿಂದ ನೀರು ಚೆನ್ನಾಗಿ ಕೊಡ್ರಿ, ಯಾರೇ ಆಗಲಿ ನೀರು ಚೆನ್ನಾಗಿ ಕೊಡ್ರಿ. ಸೊ ನಾನು ಈ ವಿಡಿಯೋದಲ್ಲಿ ಒಂದು ವಿಷಯ ಏನು ಹೇಳಬೇಕು ಅನ್ಕೊತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಒಂದು ವಿಡಿಯೋ ಇಲ್ಲ 2 ವಿಡಿಯೋ ಆದಮೇಲೆ
ಪ್ರತಿಯೊಂದು ವಿಡಿಯೋದಲ್ಲಿ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು 10 ಸೆಕೆಂಡ್ ಇಲ್ಲ 20 ಸೆಕೆಂಡ್ ಅಷ್ಟೇ. 20 ಸೆಕೆಂಡ್ ಆದ್ರೂ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಒಂದು ಅರಿವು ಮೂಡಿಸಿದ್ರೆ ನಮ್ಮ ರೈತರಿಗೆ ಜಾಸ್ತಿ ಯೂಸ್ ಆಗ್ತೈತೆ. ನೆಕ್ಸ್ಟ್ ಇವಾಗ ಬೆಳೀತಾ ಇರೋರು ರೈತರು ಇವಾಗ ಬೋರ್ ಹಾಕ್ಸಿ ಒಂದು 10 ವರ್ಷದ ಹಿಂದೆ ಮಾಮೂಲಿ ಹಳೆ ಬೋರ್ಗಳಾಗಿ ಬರ್ತಾ ಇದ್ದಂಗೆ ನೀರು ಇವಾಗ ಬರ್ತಾ ಇಲ್ಲ. ಎಲ್ಲ ಮೇಲಿನ ಮಣ್ಣಾಗಿನ ನೀರು ಬರ್ತಾವೆ ಹೊರತು ಕೆಳಗಡೆ ಬಂಡೆದಾಗ 1500 ಅಡಿ ಕೊರ್ಸಿದ್ರು ನೀರುಗಳು ಸಿಗ್ತಾ ಇಲ್ಲ. ಸೊ ನಾವು ಇದ್ರ ಬದಲು ಬೋರ್ವೆಲ್ ರೀಚಾರ್ಜ್ ಪದ್ಧತಿನ ಉಪಯೋಗಿಸ್ಕೊಂಡ್ರೆ ಮಳೆಗಾಲದಾಗ ಎಲ್ಲ ರೀಚಾರ್ಜ್ ಆಗ್ತವೆ. ಬೇಸಿಗೆದಾಗ ಯಾರೋ ಒಬ್ಬನ ರೈತನ ಯೂಸ್ ಆಗ್ತೈತೆ. ಅದರಿಂದ ನನ್ನ ವೀಡಿಯೋಸ್ ನೋಡಿ ಒಂದು 100 ಜನಕ್ಕೆ 100 ಜನ ಏನು ಬೇಡ, ಅಲ್ಲ 100 ಜನಕ್ಕೆ 10 ಜನನೂ ಇಲ್ಲ ಅಂದ್ರೂ 100 ಜನಕ್ಕೆ ಒಬ್ಬರು ತಿಳ್ಕೊಂಡು ಒಬ್ಬರು ಮಾಡ್ಕೊಂಡ್ರು ಸಾಕು. ನಾನು ವೀಡಿಯೋ ಮಾಡಿ ಆ ವಿಡಿಯೋದಲ್ಲಿ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಹೇಳೋದಕ್ಕೂ ಸಾರ್ಥಕ ಆಗ್ತೈತೆ. ಸೊ ಅದರಿಂದ ಪ್ರತಿಯೊಂದು ವಿಡಿಯೋದಾಗೂ ಒಂದು 20ರಿಂದ 30 ಸೆಕೆಂಡು ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಅರಿವು ಮೂಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಅರಿವು ಮೂಡಿಸೋ ಈ ನನ್ನ ಪ್ರಯತ್ನದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಜಾಸ್ತಿ ರೈತರಿಗೆ ಇದು ತಲುಪಬೇಕು ಅಂದರೆ ಹಾಗೆ ಇಂಥದ್ದೇ ಬೇರೆ ವಿಡಿಯೋಗಳು ಬರಬೇಕು. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ನೀವು ತಿಳ್ಕೊಳ್ಬೇಕು, ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಡೆ ಇರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇನ್ನೊಂದೇನಪ್ಪ ಅಂದರೆ ಈ ನಡುವೆ ಮಾಮೂಲಿ ಫಾರ್ಮಿಂಗ್ ವಿಡಿಯೋಸ್ ಮಾಡಿ ಮಾಮೂಲಿ ಕಂಟೆಂಟ್ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಈ ಏನೋ ಒಳ್ಳೆ ಒಂದು ಇನ್ಫಾರ್ಮೇಷನ್ ಯಾವುದೋ ಕರೆಂಟ್ ಅಫೇರ್ಸು ಇಂಥವು ಬಗ್ಗೆ ಯಾವುದೇ ವಿಡಿಯೋ ಮಾಡ್ತಾ ಇಲ್ಲ. ಸೊ ಅದನ್ನು ಮಾಡಬೇಕು ಅಂದ್ಕೊತಾ ಇದ್ದೀನಿ. ಕರೆಂಟ್ ಅಫೇರ್ಸ್ ಬಗ್ಗೆ ಮಾಡಬೇಕು, ಇದರಲ್ಲೇ ಮುಳುಗೋಗಿದ್ದೀನಿ. ಇದು ಯಾವ್ದು ರೀತಿ ಆಗೋಗೈತೆ ಅಂದರೆ ಇದು ಮಾಮೂಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಇದು 1 ಅವರ್ ಎಡಿಟಿಂಗ್ ಬೀಳ್ತೈತೆ ನಂಗೆ. ಇದನ್ನು ಎಡಿಟ್ ಮಾಡೋದು ಈ 1 ಅವರ್ ಬದಲು ಆ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಬೇಕು ಅಂದರೆ ನಿಯರ್ಲಿ ಒಂದು 2-2.5 ಅವರ್ ಎಡಿಟಿಂಗ್ ಮಾಡ್ಬೇಕಾಗ್ತೈತೆ ಕೂತ್ಕೊಂಡು. ಅದಕ್ಕೋಸ್ಕರ ಇದು ಸ್ವಲ್ಪ ಈಸಿ ಆಗೈತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸಗಳಿರೋ ಕಾರಣ ಇದು ಮಾತ್ರ ಮಾಡ್ತಾಯಿದ್ದೀನಿ. ಅದು ಮಾಡ್ತಾ ಇಲ್ಲ ಅಂದಿದ್ರೆ ನಾನು ಕೂಡ ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಟಾಪಿಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬಾಗ ಇರೋ ಟ್ರೆಂಡಿಂಗ್ ಟಾಪಿಕ್ಕು ಪ್ರಜ್ವಲ್ ರೇವಣ್ಣ ಅವರು ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ, ಇನ್ನು ಹಲವಾರು ಸ್ಕ್ಯಾಂಡಲ್ಲು, ಅದಲ್ಲದೆ ನಿನ್ನೆ ಸದ್ದಾಮ್ ಅನ್ನೋನಿಗೆ ಗುಂಡಾರಿಸಿದ್ದಾರೆ ಪೊಲೀಸರು. ಯಾವುದಂದರೆ ಈ ಮಾಮೂಲಿ ಲವ್ ಜಿಹಾದ್ ಕೇಸ್ ಥರದ್ದೇ ಹಾಸನ ಅಲ್ಲ ಉಡುಪಿಯಲ್ಲಿ ಈ ಥರದ್ದೇ ಇಂಥದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಾ ಇದ್ದೆ. ಸೊ ಇವಾಗ ಟೈಮ್ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ. ಅದರಿಂದ ಇವಾಗ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಅವನ್ನು ಕೂಡ ಮಾಡ್ತೀನಿ. ಸೊ ಇದಾಗಿತ್ತು ಈ ವಿಡಿಯೋಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.